ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದೊಡ್ಡ ಮನೆ ಹಬ್ಬಕ್ಕೆ ಜತೆಯಾದ ಬಿಗ್ ಬಾಸ್ ಸ್ಪರ್ಧಿಗಳು ಏನು ದೊಡ್ಡ ಮನೆ ಹಬ್ಬ ಅಂತ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇತ್ತೀಚೆಗೆ ಮುಕ್ತಾಯ ಕಂಡಿದೆ. ಆದರೆ ಶೋ ಮುಕ್ತಾಯವಾದ ಬಳಿಕವೂ ಕೆಲ ಸ್ಪರ್ಧಿಗಳು ಈಗಲೂ ಟ್ರೆಂಡ್ನಲ್ಲಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ ಸಖತ್ ಬ್ಯುಸಿಯಾಗಿದ್ದಾರೆ. ರಾಜಕಾರಣಿಗಳು, ಸೆಲೆಬ್ರಿಟಿಗಳನ್ನು ಭೇಟಿ ಆಗಿರುವ ಗಿಲ್ಲಿ ಕೆಲ ಬ್ರ್ಯಾಂಡ್ ಪ್ರಚಾರದಲ್ಲೂ ತೊಡಗಿಕೊಂಡಿದ್ದಾರೆ. ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಗಿದೆ. ಅವರಿಗೆ ಈಗಾಗಲೇ ಹಲವು ಆಫರ್ಗಳು ಬಂದಿವೆ. ಈ ನಡುವೆ ಗಿಲ್ಲಿ ನಟ ಮತ್ತೆ ಕಲರ್ಸ್ ವಾಹಿನಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬಿಗ್ ಬಾಸ್ ಸೀಸನ್ 12ನ ಬಹುತೇಕ ಸ್ಪರ್ಧಿಗಳು ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದೇ ಫೆಬ್ರವರಿ 14 ಸಂಜೆ 6 ಗಂಟೆಗೆ ಕಲರ್ಸ್ನಲ್ಲಿ ದೊಡ್ಡಮನೆ ಹಬ್ಬ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಸಮಾಗಮ ಆಗಲಿದೆ. ಗಿಲ್ಲಿ, ಕಾವ್ಯ ಅವರು ಮತ್ತೆ ಒಟ್ಟಿಗೆ ಕಾಣಿಸಿಕೊಳ್ಳಿದ್ದಾರೆ. ಸ್ಟೈಲಿಶ್ ಲುಕ್ನಲ್ಲಿ ಇಬ್ಬರು ಕಾಣಿಸಿಕೊಂಡಿರುವ ಫೋಟೋಗಳು ಈಗಾಗಲೇ ವೈರಲ್ ಆಗಿವೆ. ಗಿಲ್ಲಿ, ಕಾವ್ಯ ಮಾತ್ರವಲ್ಲದೆ ಕಾಕ್ರೋಚ್ ಸುದಿ, ರಕ್ಷಿತಾ ಶೆಟ್ಟಿ, ಕರಿಬಸಪ್ಪ, ಧನುಷ್ ಗೌಡ, ಅಭಿಷೇಕ್ ಶ್ರೀಕಾಂತ್, ಸ್ಪಂದನಾ ಸೋಮಣ್ಣ, ರಘು, ಧ್ರುವಂತ್, ಮಲ್ಲಮ್ಮ, ಸೂರಜ್, ರಿಷಾ, ಅಶ್ವಿನಿ ಗೌಡ ಸೇರಿದಂತೆ ಹಲವಾರು ದೊಡ್ಡಮನೆ ಹಬ್ಬಕ್ಕಾಗಿ ಜತೆಯಾಗಿದ್ದಾರೆ. ಈಗಾಗಲೇ ಕಾರ್ಯಕ್ರಮದ ಪ್ರೊಮೋ ರಿಲೀಸ್ ಆಗಿದೆ. ಗಿಲ್ಲಿ, ಕಾವ್ಯ, ರಕ್ಷಿತಾ ಶೆಟ್ಟಿ, ರಘು ಸೇರಿದಂತೆ ಹಲವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರಲಿದೆ. ಇದರ ಜತೆ ಫನ್ ಗೇಮ್ ಕೂಡ ಇರಲಿದೆ. ಅಂತೂ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಮತ್ತೆ ತೆರೆ ಮೇಲೆ ಕಾಣ್ತಾ ಇದ್ದೀವಿ. ಅಷ್ಟಕ್ಕೂ ಕಲರ್ಸ್ ಕನ್ನಡದಲ್ಲಿ ಫೆಬ್ರವರಿ 14ರಂದು ದೊಡ್ಡಮನೆ ಹಬ್ಬ ಅನ್ನೋ ಪ್ರೋಗ್ರಾಮು ಶುರುವಾಗಿದೆ. ಯಾರೆಲ್ಲ ಏನೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಅನ್ನೋದನ್ನು ಕಲರ್ಸ್ ಕನ್ನಡದಲ್ಲೇ ಫೆಬ್ರವರಿ 14ರಂದು ವೀಕ್ಷಿಸಬೇಕಾಗಿದೆ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.